ಎಸ್ ವೀಕ್ಷಕ ನಮಸ್ಕಾರ. ನಾನು ನಿಮ್ಮ ಮೈಸೂರು ಜಿಲ್ಲಾ ವರದಿಗಾರ. ತಾವೇ ನೋಡ್ತಾ ಇದ್ದೀರಾ, ಇವತ್ತು ಟಿ ನರಸೀಪುರ ಕೋರ್ಟ್ ಮುಂದೆ ಇದ್ದೀನಿ ನಾನು. ಈ ಟಿ ನರಸೀಪುರ ಕೋರ್ಟ್ ಮುಂದೆ ಏನಿದೆ, ರಾಜ್ಯ ಹೆದ್ದಾರಿ ಇದೆ. ಈ ರಾಜ್ಯ ಹೆದ್ದಾರಿಯ ಮಧ್ಯ ಲೈಟ್ ಕಂಬಗಳು ಕೂಡ ಇದೆ. ತಾವೇ ನೋಡ್ತಾ ಇದ್ದೀರಾ ಲೈಟ್ ಕಂಬ. ಆ ಲೈಟ್ ಕಂಬ ಯಾವುದೋ ಒಂದು ವಾಹನ ಟಚ್ ಆಗಿ ಬಾಕೊಂಡಿರೋಂಥದ್ದು, ಮತ್ತು ಆ ಬಾಗಿರೋಂಥದ್ದು ಕೂಡ ಬಿಡೋ ಸ್ಟೇಜಲ್ಲಿ ಕೂಡ ಇದೆ. ತಾವು ನೋಡ್ತಾ ಇದ್ದೀರಾ. ಇಲ್ಲೇನು ರಾಜ್ಯ ಹೆದ್ದಾರಿ ಇದೆ, ಇದು ಆ ರಾಜ್ಯ ಹೆದ್ದಾರಿ ಟಿ ನರಸೀಪುರ ಪಟ್ಟಣದ ಮುಂದೆ ಕೋರ್ಟ್ ಏನಿದೆ, ಕೋರ್ಟ್ ಮುಂದೆನೇ ಆಗಿರೋಂಥದ್ದು. ಇದು ಯಾವುದೋ ವೆಹಿಕಲ್ ಬಂದು ಹೊಡ್ಕೊಂಡು ಹೋಗಿರೋಂಥದ್ದು ನೋಡಿ. ಅದು ಕೂಡ ಅಲ್ಲೂ ಕೂಡ ಟಚ್ ಆಗಿದೆ. ಯಾವುದೋ ವೆಹಿಕಲ್ ಹೊಡ್ಕೊಂಡು ಹೋಗಿರೋದು. ಎರಡು ಕಂಬನೂ ಕೂಡ ಬಾಗಿರೋಂಥದ್ದು. ಮತ್ತು ಇಲ್ಲಿ ರಾತ್ರಿ ಲೈಟ್ ಹತ್ತುತ್ತೇನೋ ಗೊತ್ತಿಲ್ಲ, ಬಟ್ ಇಲ್ಲಿ ಕಂಬ ಬಾಗಿರೋಂಥದ್ದು ನಿಜ. ಇನ್ ಕೇಸ್ ಇದನ್ನ ಬಿದ್ದರೆ ಇಲ್ಲಿ ಬೀಳೋದು ಸಾರ್ವಜನಿಕ ತಲೆ ಮೇಲೆ ಅಂತೂ ಗ್ಯಾರಂಟಿ ಬೀಳ್ತದೆ. ಮತ್ತೆ ಈಗ ಸಂಬಂಧಪಟ್ಟಂತವ್ರು ಯಾರಿದ್ರೆ, ನೀವು ಪುರಸಭಾ ವ್ಯಾಪ್ತಿಗೆ ಬರುವಂತವ್ರು ಅಥವಾ ರಾಜ್ಯ ಹೆದ್ದಾರಿ ಮೇಂಟೈನ್ ಮಾಡುವಂತವ್ರು, ಯಾರು ಎಲೆಕ್ಟ್ರಿಸಿಟಿ ರಾಜ್ಯ ಹೆದ್ದಾರಿನ ಮೇಂಟೈನ್ ಮಾಡ್ತಿರಲ್ಲ ನೀವು, ಅವರು ಇದನ್ನ ರೆಡಿ ಮಾಡಬೇಕು, ಆಯ್ತಾ. ಹೀಗೆ ತಾವೇ ನೋಡ್ತಾ ಇದ್ದೀರಾ ನೋಡಿ, ಈ ಒಂದು ಎಲೆಕ್ಟ್ರಿಸಿಟಿ ಏನಿದೆ ಕಂಬ, ಈ ಕಂಬ ಬಿದ್ದರೆ ದೊಡ್ಡ ಅನಾಹುತ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಇಲ್ಲೇನ ಲೈಟ್ ಹತ್ತಾ ಇದ್ರೆ ಕರೆಂಟ್ ಕೂಡ ಪಾಸ್ ಆಗುತ್ತೆ. ಹಾಗಾಗಿ ಈ ಕಂಬನ ಸಂಬಂಧಪಟ್ಟಂತ ಯಾರು ಟೆಂಡರ್ ತಗೊಂಡಿರ್ತಾರೆ, ರಾಜ್ಯ ಹೆದ್ದಾರಿ ಎಲೆಕ್ಟ್ರಿಸಿಟಿ ಟೆಂಡರ್ ಕೂಡ ತಗೊಂಡಿರ್ತಾರೆ, ಅದನ್ನ ಮೇಂಟೈನ್ ಮಾಡ್ತಾ ಇರುವಂತವ್ರು ಕೂಡ ಸ್ಥಳೀಯರಾಗಿರ್ತಾರೆ, ಈ ತಾಲೂಕಿನ ಸ್ಥಳೀಯರಾಗಿರ್ತಾರೆ. ಜೊತೆಗೆ ಪುರಸಭಾ ವ್ಯಾಪ್ತಿ ಕೂಡ ಇದು ಬರುವಂಥದ್ದು. ಹಾಗಾಗಿ ಇದನ್ನ ಅತಿ ಬೇಗನೆ ಕೂಡ ರೆಡಿ ಮಾಡಬೇಕು. ಅಲ್ಲ ರೀ, ಇದನ್ನ ನೀವು KB ಸಂಬಂಧಪಟ್ಟಂತ ಯಾರು ಲೋಕಾಲಿಟಿ KB ಯಾರಿದ್ದೀರಾ, ಇದೇನಾಗಿದೆ ಅಂತ ಎರಡು ಕ್ಷೇತ್ರ ಕೂಡ ಬರುತ್ತೆ. ಒಂದು ವರ್ಣಾ ಕ್ಷೇತ್ರ ಬರುತ್ತೆ, ಇನ್ನೊಂದು ನರಸೀಪುರ ಕ್ಷೇತ್ರ ಬರುತ್ತೆ. ಎರಡು ಕ್ಷೇತ್ರಗಳ ಹೈವೇ ಇದು. ಹಾಗಾಗಿ ಇದು ಸಿದ್ದರಾಮಯ್ಯನವರ ಸೊಸೈತ್ರ. ಬಟ್ ಅವ್ರು ಇದನ್ನೇನು ಮಾಡೋಕ್ಕಾಗಲ್ಲ ಪಾಪ. ಸಣ್ಣ ಪುಟ್ಟಕ್ಕೆಲ್ಲ ಅವರು ಮಂತ್ರಿ ಮಹಾಶಯರು ಕೂಡ ಇದು ಮಾಡೋಕ್ಕಾಗಲ್ಲ. ಸಂಬಂಧಪಟ್ಟಂತವ್ರಿಗೆ ಹೇಳ್ತಾ ಇರೋಂಥದ್ದು. ಜೊತೆಗೆ ನೀವು ಕೆಲಸ ಮಾಡಿದ್ರೆ, ಒಳ್ಳೆ ರೀತಿಯಾದಂಥ ನಿಮ್ಮ ಕಾರ್ಯವೈಖರಿ ಮಾಡಿದ್ರೆ ಜನಪ್ರತಿನಿಧಿಗಳಿಗೆ ಹೋಗ್ತಾರೆ ಅಂತ ನಾನು ಯಾವಾಗಲೂ ಕೂಡ ಹೇಳ್ತೀನಿ. ಹಾಗಾಗಿ ಇಲ್ಲಿರುವಂಥ ಒಂದು ಲೈಟ್ ಕಂಬನ ಇಲ್ಲ ತೆರವು ಮಾಡಬೇಕು, ಇಲ್ಲ ಅದನ್ನ ನೆಟ್ಟಿಗೆ ಮಾಡಬೇಕು. ಇನ್ ಕೇಸ್ ಅದೇನ ಬಿದ್ದು ಅವಘಡ ಆದರೆ, ನಾಳೆ ಜನಗಳಿಗೆ ಏನಾರ ಕರೆಂಟ್ ಶಾಕ್ ಹೊಡೆದ್ರೆ ಅದು ಜವಾಬ್ದಾರಿ ಸಂಬಂಧಪಟ್ಟಂತ ರಾಜ್ಯ ಹೆದ್ದಾರಿ ಯಾರು ಮೇಂಟೈನ್ ಮಾಡ್ತಾ ಇದ್ದೀರಾ ನೀವು, ಅವ್ರು ಆಗ್ತೀರಾ. ಜೊತೆಗೆ ಪುರಸಭಾ ವ್ಯವಸ್ಥಾಪಕರು ಯಾರಿದ್ದೀರಾ ನೀವು, ಅಧಿಕಾರಿಗಳಾಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು, ಅವರು ಕೂಡ ನೀವು ಕಾರಣರಾಗ್ತೀರಾ. ಜೊತೆಗೆ ಎಷ್ಟು ದಿನಗಳಿಂದ ಆಗಿದೆ ಗೊತ್ತಿಲ್ಲ. ನೀವು ಸಾರ್ವಜನಿಕರು ಕೂಡ ನಾನು ಮಾತಾಡ್ತೀನಿ, ಯಾಕೆ ಈ ಕಂಬ ಈ ಥರ ಆಗಿದೆ. ಯಾವುದೋ ಒಂದು ವೆಹಿಕಲ್ ಬಿದ್ದುಕೊಂಡೋಗಿರೋದು ಫಸ್ಟ್ ನೋಡಿ, ಅಲ್ಲೂ ಕೂಡ ಟಚ್ ಆಗಿದೆ. ಎರಡು ಕಂಬಗಳು ಕೂಡ ಇಲ್ಲ ತೆರವು ಮಾಡಬೇಕು, ಇಲ್ಲ ನೆಟ್ಟಿ ರೆಡಿ ಮಾಡಬೇಕು. ಅದನ್ನ ರಾಜ್ಯ ಹೆದ್ದಾರಿ ಯಾವನು ಮೇಂಟೈನ್ ಮಾಡ್ತಾನೆ ಇದನ್ನ, ಅವನು ಕೂಡ ಇದನ್ನ ಜವಾಬ್ದಾರಿ ತಗೊಂಡು ಮಾಡಬೇಕಾದಂತ ಪರಿಸ್ಥಿತಿ ಇರುವಂಥದ್ದು. ಅದು ರಾತ್ರಿ ಹೊತ್ತು ಲೈಟ್ ಹತ್ತುತ್ತಾ ಇದೆ ಗೊತ್ತಿಲ್ಲ, ಅದು ಕೂಡ ನಿಮಗೆ ಅಲ್ಲಿ ಸಾರ್ವಜನಿಕವಾಗಿ ಕೇಳ್ತೀನಿ. ಈ ಕಂಬ ಯಾಕೆ ಹಿಂಗಾಯ್ತು, ಲೈಟ್ ಹತ್ತಾ ಇದೆ, ಏನು ಬೀದಿ ದೀಪಗಳು ಹತ್ತಾ ಇದೆಯಾ ಅಂತ ಕೂಡ ನಾನು ಕೇಳೋದು ಮಾಡ್ತೀನಿ. ಮತ್ತೆ ಇದು ಇಲ್ಲಿರುವಂಥದ್ದು ಕೋರ್ಟ್ ಎದುರುಗಡೆ ಇರುವಂತಹ ಒಂದು ಲೈಟ್ ಕಂಬದ ವ್ಯವಸ್ಥೆ ಇದು ಆಗಿರುವಂಥದ್ದು. ಎಷ್ಟು ದಿನದಿಂದ ಆಗಿದೆ ಗೊತ್ತಿಲ್ಲ, ಅದನ್ನು ಕೂಡ ಸಾರ್ವಜನಿಕವಾಗಿ ಮಾತಾಡ್ತೀನಿ ನಿಮಗೆ. ಇಲ್ಲಿ ಕಂಬ ಡ್ಯಾಮೇಜ್ ಆಗಿದೆ. ಇನ್ ಕೇಸು ಇಲ್ಲೇನ ವಿದ್ಯುತ್ ಇಲ್ಲೇನ ಅವಘಡ ಆದ್ರೆ ಅದಕ್ಕೆ ಕಾರಣ ಜವಾಬ್ದಾರಿ ನೀವೇ. ನೋಡಿ, ಈ ತರ ಹೆವಿ ವೆಹಿಕಲ್ ಕೂಡ ಬರ್ತಾ ಇರುತ್ತೆ ನೋಡಿ. ಇಲ್ಲಿ ಇದೊಂದು ಕಂಬ ಹಿಂಗೆ ಆಗಿದೆ ನೋಡಿ, ತಾವು ನೋಡ್ತಾ ಇರೋಂಥ ಇದೊಂದು ಕಂಬ, ಮತ್ತೆ ಅಲ್ಲಿ ಮುಂದೆ ಒಂದು ಕಂಬ ಆಗಿದೆ. ಏನ್ರಿ ಮಾಡ್ತಾರೆ ಇವೆಲ್ಲ KB ಇಲಾಖೆಯವರು? ದಿನ ಬೆಳಗಾರು ಇಲ್ಲೇ ಓಡಾಡ್ತಾರೆ. ಏನ್ ಮಾಡ್ತಾರ್ರಿ ಇವರು? ನೋಡಿ, ಕೋರ್ಟ್ ಮುಂದೆ ಆಗಿರೋಂಥದ್ದು, ಕೋರ್ಟ್ ಆವರಣದ ಮುಂದೆ ಆಗಿರೋಂಥದ್ದು ತಾವೇ ನೋಡ್ತಾ ಇದ್ರ. ಇದು ನರಸೀಪುರ ಕೋರ್ಟ್ ಮುಂದೆ ಆಗಿರೋಂಥದ್ದು. ಇದು ರಾಜ್ಯ ಹೆದ್ದಾರಿ ನೋಡಿ. ಇಲ್ಲೂ ಕೂಡ ರಾಜ್ಯ ಹೆದ್ದಾರಿಯ ಏನು ಮುಖ್ಯ ರಸ್ತೆ ಇದೆ, ಕರೆಂಟ್ ರಾತ್ರಿ ಹೊತ್ತು ಇದೆಯಾ ಏನೋ ಗೊತ್ತಿಲ್ಲ, ಅದು ಕೂಡ ಕೇಳೋಣ. ಏನಂತಾರೆ ಸಾರ್ವಜನಿಕರು, ಅದು ಯಾವಾಗ ಆಯ್ತು ಏನು ಅಂತ ಕೂಡ ಕೇಳೋಣ. ತಾವು ನೋಡ್ತಾ ಇದ್ದೀರಾ ನೋಡಿ, ಇದು ಇನ್ ಕೇಸ್ ಏನಾನ ಇದು ಮುರು ಬಿದ್ದರೆ, ಯಾಕೆಂದ್ರೆ ಕಾಲು ಭಾಗ ಅಲ್ಲಿ ಕೆಳಗಡೆ ಆಗಿರೋಂಥದ್ದು, ಆದ್ರೆ ಇಲ್ಲಿ ಬಿದ್ದಿರೋಂಥದ್ದು ಕಂಬ, ಬೀಳುವಂತ ಕಂಬ ಏನಾನ ಅವಘಡ ಆದ್ರೆ ಬೀಳೋದು ರಾಜ್ಯ ಹೆದ್ದಾರಿಯ ಜನಸಾಮಾನ್ಯರ ಮೇಲೆ ಬೀಳುವಂಥದ್ದು. ಸರ್, ಇದು ಯಾವಾಗ ಆಯ್ತು ಸರ್ ಇದು ಕಂಬ? ಇದು ಸರ್ ಇದಾಗಿ ಬಹಳ ದಿವಸ ಆಯ್ತು ಸರ್. ಅದು ಅಂದಾಜು ಇದು ಹೆಚ್ಚು ಕಮ್ಮಿ ಆಗಿದೆ. ವರ್ಷದ ದಂಡ ಆಯ್ತು ಸರ್. ಒಂದು ವರ್ಷದಿಂದ ರೆಡಿ ಮಾಡಿಲ್ಲ? ಇಲ್ಲ ಸರ್, ಹಂಗೆ ಇದೆ. ಯಾರು ನೋಡೋರು? ಅಲ್ಲ ಸರ್, ಯಾರು ನೋಡೋರು ಯಾರು ಹೇಳಿ? ಓಕೆ, ನಾವು ನೀವು ನೋಡ್ಕೋಬೇಕಷ್ಟೇ ಕುಂತ್ಕೊಂಡು. ಈ ಕಬ್ಬನ್ ಲಾರಿಗಳು ಬರ್ತಾವ್ ನೋಡಿ, ಬರುವಾಗ ಏನಾಗಿದೆ, ಸೈಡ್ ಅಲ್ಲಿ ಆಚೆ ಈಚೆ ತುಂಬಿಟ್ಟಿರ್ತಾರಲ್ಲ, ಅದು ಟಚ್ ಆಗಿ ಹೋಗಿರೋದು. ಹೌದಾ? ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ನಾವು ಕೇಳಿದ್ರು ಮಾಡ್ತಾರ? ಇಲ್ಲ. ಓಕೆ ಓಕೆ. ಅಲ್ಲ, ಈಗ KB ಅಧಿಕಾರಿಗಳು ಇಲ್ಲಿ ಓಡಾಡಲ್ವಾ? ಸರ್ ದಿನ ಓಡಾಡ್ತಾರಲ್ಲ ಸರ್, ಲೈನ್ ಮ್ಯಾನ್ ಓಡಾಡಲ್ವಾ? ಸರ್ ದಿನ ಇಲ್ಲೇ ಇರ್ತಾರೆ. ನೋಡೋರು ಯಾರು? ಅವ್ರಿಗೆ ಲೈನ್ ಮ್ಯಾನ್ ಗೆ ಪಾಪ ಬೇರೆ ಮೇಲಧಿಕಾರಿ ಪರ್ಮಿಷನ್ ಕೊಡ್ಬೇಕಲ್ವರ, ಆಗಿದೆ ಮಾಡಿ ಅಂತ. ಜನಪ್ರತಿನಿಧಿಗಳು
ಸರ್ ಅವ್ರು ಏನ್ ಮಾಡ್ತಾರೆ, ಏನ್ ಮಾಡಕ್ಕಾಗುತ್ತೆ, ನಾವು ನೋಡ್ಬೇಕಷ್ಟೇ ಹೆಂಗಾಯ್ತು ಅಂತ. ಹೌದಾ? ಅಷ್ಟು ಬಿಟ್ರೆ ಇನ್ನೇನು ಸಮಸ್ಯೆ ಇಲ್ಲ. ಅದು ಏನ್ ಮಾಡಕ್ಕಾಗುತ್ತೆ, ಅದ್ ಬಿದ್ದೋದ್ರು ಅಷ್ಟೇ ಜನಗಳ ಮೇಲೆ ನೋಡೋದಷ್ಟೇ, ಅವನ ಮೇಲೆ ಬಿದ್ದು. ಓಲಿ ರಾತ್ರಿ ಹೊತ್ತು ಕರೆಂಟ್ ಬರುತ್ತಾ ಅಲ್ಲಿ? ಲೈಟ್ ಆಲ್ರೆಡಿ ಬರುತ್ತೆ. ಲೈಟ್ ಆನ್ ಆಗುತ್ತಾ? ಬಲ್ಪ್ ಆನ್ ಆಗುತ್ತಾ? ಉರಿಯುತ್ತಾ? ಆಗುತ್ತೆ. ಹಾ ಹಾ. ಲೈಟ್ಗೆ ಏನು ಸಮಸ್ಯೆ ಇಲ್ಲ. ಓಕೆ. ಅದು ಏನಾಗಿದೆ, ಕಬ್ಬನ್ ಲಾರಿ ಪ್ರಾಬ್ಲಮ್. ಅಲ್ಲ, ಅದು ತುದಿಲಿ ಆತರ ಬಾಗಿರೋದು ಏನನ್ನ ಹೆಚ್ಚು ಕಮ್ಮಿಯಾಗಿ ಬಿದ್ರೆ ಸಾರ್ವಜನಿಕರು ಸಾಯದಂತೆ ಗ್ಯಾರಂಟಿ. ಹಾ ಹಾ. ಕೇಳಬೇಕು ಪಾಪ, ಇಲ್ಲಿ ಜನಗಳು ಕೇಳಿದ್ರೆ ಏನ್ ನಡೆಯುತ್ತೆ? ಹೌದು ಸರ್, ಹೌದು. ಗೊತ್ತಾಗುತ್ತೆ, ತೋರಿಸಿ ಗೊತ್ತಾಗಲಿ, ಸಾರ್ವಜನಿಕ ಒಳ್ಳೇದು ಮಾಡೋಕೆ ಸರಿಯಾಗಬೇಕು. ಓಕೆ ಓಕೆ. ಮತ್ತೊಮ್ಮೆ ಹೇಳಿ ಏನಂತ? ಜನಪ್ರತಿನಿಧಿಯಿಂದ ಏನು ಸರಿಯಾಗಲ್ಲ. ನಿಮ್ಮಂತ ಚಾನಲ್ನವ್ರು ಬರ್ತಾರೆ ನೋಡಿ, ಕಣ್ಣು ಹಾಕಿ ನೋಡಿ ಅದನ್ನ ಪರಿಶೀಲನೆ ಮಾಡಿ ರೆಡಿ ಆಗ್ಬೇಕಷ್ಟೇ. ಅದು ಬಿಟ್ಟು ನಾವು ಹೋಗ್ಬಿಟ್ಟು ಸರ್ ಕಂಬ ನನ್ನ ಮಕ್ಕಳಿಗೆ ಕಂಡಿದ್ದಾಗಲೇ ನನ್ನ ಮಕ್ಕ ಹೌದೌದೌದೌದು ಹೌದು. ನನ್ನ ಮಕ್ಕ ಕಂಡಿ ತೋರಿಸಿದಾಗ ನನ್ನ ಮಕ್ಕ ನೋಡ್ತೀನಿ, ಕಂಡಿ ತೋರ್ಸ ಮಕ್ಕ ನೋಡಕ್ ಆಗ್ತದೆ. ಹಂಗೆ ನಿಮ್ಮ ಚಾನಲ್ ತೋರಿಸಿದಾಗ ಇಡೀ ಕರ್ನಾಟಕ ನೋಡ್ತಾರೆ ಮಾಡಿದ್ದಾರೆ ಅಂತ ಮಾಡಿ. ಅಲ್ಲ, ಒಂದು ಇಲ್ಲಿ 2 ಕ್ಷೇತ್ರ ಬರುತ್ತೆ, ಒಂದು ವರ್ಣ ಕ್ಷೇತ್ರ, ಇನ್ನೊಂದು ನರಸೀಪುರ ಕ್ಷೇತ್ರ. 2 ರಾಜ್ಯದ ದಿಗ್ಗಜರು, ಒಬ್ರು ಮಾದೇವಪ್ಪರು ಮತ್ತೆ ಇನ್ನೊಬ್ರು ಸಿದ್ದರಾಮಯ್ಯನವರು. ಆಯ್ತಾ? ಇವ್ರು ಕೆಲಸ ಮಾಡಲಿಲ್ಲ ಅಂದ್ರೆ ಜನ ಹೋಗಿದ್ದು ಅವ್ರಿಗೆ ತಾನೆ. ಅಲ್ಲಲ್ಲ, ಜನಪ್ರತಿನಿಧಿ ಮುಗಿತಾರೆ ಸರ್. ಕೇಳಿ, ತಾವೊಂದ್ ಮಾತಂದ್ರಿ, ಜನಪ್ರತಿನಿಧಿಗಳು ಕೇಳದ್ ಬದಲು ನೀವು ಮಾಡ್ತೀರಾ ಅಂತಂದ್ರಿ. ನಮ್ ಬಗ್ಗೆ ಬಹಳ ಅಭಿಮಾನ ಆಯ್ತು. ಈಗ ನೀವು ಬಂದು ನೋಡಿ ಕೇಳ್ತಾ ಇದ್ದೀರಾ, ಮಾಡ್ಬೇಕು ಅಂತ ಇದ್ ಮಾಡಿದ್ದೀರಾ ಸಾಹೇಬ್ರೆ. ಕಾರ್ಪೊರೇಷನ್ ಇಂದ ಆಗೋ ಕೆಲಸ ಕಾರ್ಪೊರೇಟರ್ ಮಾಡಬೇಕು. ಮುಖ್ಯಮಂತ್ರಿ ಕಡೆಯಿಂದ ಹೌದು. ಜಿಲ್ಲಾ ಪರಿಷತ್ ಮೆಂಬರ್ ಗಳಿಂದ ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡ್ಬಿಟ್ರೆ ಜನಪ್ರತಿನಿಧಿಗಳಿಗೆ ಹೊಗಳ್ತಾರೆ. ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ನಾವು ಅಷ್ಟು ಸುಲಭವಾಗಿ ಏನು ಮಾತಾಡೋಕ್ಕಾಗಲ್ಲ. ಬಗ್ಗೆ ಮಾತಾಡೋಣ. ಅಲ್ಲ, ಅವ್ರಿಗೆ ಒಳ್ಳೆ ಹೆಸರಿದೆ, ಅವ್ರನ್ನ ಹಾಳು ಮಾಡ್ತಾವ್ರಲ್ಲ. ಹೇಳಿದ್ರು ಮಾಡಲ್ಲ, ಹಾಳು ಮಾಡ್ತಾರೆ. ಅವ್ರ ಹೆಸರು ಹಾಳು ಮಾಡಿ ಕುತ್ಕೊಂಡಿದ್ದಾರೆ ಇವರು ಅಧಿಕಾರಿಗಳು. ಹೆಸರು ಹಾಳು ಮಾಡಿ ಕುತ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಬಗ್ಗೆ ಆಗಲಿ ಮಾದೇವಪ್ಪನ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಯಾಕೆ ಅವ್ರು ಹೇಳಿದ್ರು ಮಾಡಲ್ಲ. ಹೌದ್ರಿ, ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ಬಹಳ ಜನ ಮನ್ನಣೆ ಇದೆ. ಇವ್ರು ಮಾಡೋ ಕೆಲ್ಸಕ್ಕೆ ಯಾವ್ದೇ ಕಾರಣಕ್ಕೂ ಮಾಡಕ್ಕಾಗಲ್ಲ ಪಾಪ. ನಾವು ಹೇಳ್ತೀರ ಅದನ್ನೇ, ಅಧಿಕಾರಿಗಳು ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗೆ ಹೆಸರು ಬರುತ್ತೆ. ಸಿದ್ದರಾಮಯ್ಯನವರು, DK ಸಾಹೇಬ್ರು ಇವರೆಲ್ಲ ಮಾಡಿದಂತ ಕೆಲಸ ಯಾರು ಮಾಡಿಲ್ಲ. ಯಾವುದೇ ಪಾರ್ಟಿಯವ್ರು ಮಾಡಿಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಯಾವ ಕೊಟ್ಟಿದ್ದಾರೆ ಸರ್ ಕೇಳಿ, ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳು ಹೊಗಳ್ತಾರೆ. ಇವ್ರೇ ಬಯಸಿದವ್ರಿಗೆ. ಇವ್ರು ಕರೆಕ್ಟಾಗಿ ಕೆಲಸ ಮಾಡ್ಬೇಕಲ್ಲ ಅಲ್ವಾ? ನೋಡಿ, ತಾವೇ ಹೇಳಿದ್ರಿ 1 ವರ್ಷ ಆಯ್ತು ಅಂತ. 1 ವರ್ಷದಿಂದ ಹಿಂಗೆ ಇದೆ ಅಂತಂದ್ರೆ ಓಕೆ. ನಾವೆಲ್ಲ ಹೇಳಿದ್ರೆ ಕೇಳ್ತಾರ, ಹೋಗಿ ಕೆಲಸ ನೋಡಿದ್ರಿ ಅಂತಾರೆ. ಓಕೆ ಓಕೆ. ನೋಡಿ ಒಳ್ಳೇದಾಗ್ಲಿ, ಸಿದ್ದರಾಮಯ್ಯ ನೋಡಿ, ಅವ್ರು ಹೇಳಿದ ಇಷ್ಟನೇ, ಅಧಿಕಾರಿಗಳು ನೀವು ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳಿಗೆ ಹೆಸರು ಬರುತ್ತೆ ಅಂತ. ನಾನು ಹೇಳೋದು ಅದೇ ಉದ್ದೇಶನೇ. ಆಯ್ತಾ? ಈ ರೀತಿ ಆಗಿ 1 ವರ್ಷ ಆಯ್ತಲ್ಲ, ನೀವು ಏನ್ರಿ ಮಾಡ್ತೀವಿ? ರಾಜ್ಯ ಹೆದ್ದಾರಿ ಟೆಂಡರ್ ತಗೊಂಡ್ರು ನೀವು ಏನ್ ಮಾಡ್ತಾ ಇದ್ರಿ? ನೀವು ಬೀದಿ ಲೈಟ್ಗೆ ರಾಜ್ಯ ಹೆದ್ದಾರಿ ಟೆಂಡರ್ ತಗೊಂಡಿದ್ದೀರಾ ನೋಡಿ. ಆಯ್ತಾ? ಲೋಡ್ ಗಟ್ಲೆ ವಾಹನಗಳು ಹೋಗುತ್ತೆ. ಯಾವ್ದೋ ಒಂದು ವಾಹನ ಅವಘಡ ಆಗಿದೆ, ಆಮೇಲೆ ಯಾವ ವಾಹನ ಅವಘಡ ಮಾಡುತ್ತೆ ಅವ್ರನ್ನೇ ಹಿಡಿದು ಫೈನ್ ಹಾಕಿ ಅವ್ರ ಕೈಲೇ ಮಾಡಿಸ್ಬೇಕ್ರಿ. ಇದು ಅವಾಗಲೇ ಇವ್ರ ಬುದ್ಧಿ ಕಲಿಯೋದು ಅಲ್ವಾ? ಹಾ. ನಮ್ಮ ತೆರಿಗೆ ಹಣ ರಿಪೇರಿಗೆ, ನಮ್ಮ ತೆರಿಗೆ ಹಣ ಯಾವನ್ನ ಬಾಳ್ ಮಾಡ್ಬಿಟ್ಟು ಹೋಗ್ತಾನೆ. ಲಾರಿನ ಈಗ ಸೈಡ್ ಅಲ್ಲಿ ಟಚ್ ಮಾಡಿ ಹೊಂಟೋಗಿದ್ಯಲ್ಲ, ನಿಮ್ ಬಾಯಿಲಿ ರೆಡಿ ಮಾಡಿಸ್ಕೊಡು ಅಂದ್ರೆ ಅವ್ರಿಗೆ ಭಯ ಬರ್ತದೆ. ಹೌದು, ಇವ್ರೇನು ಕೇಳಲ್ಲ ಮಾಡಲ್ಲ, ಯಾವನ್ಗಾರ ಉಚ್ಕೊಂಡು ಹೋದ್ರು ಪರವಾಗಿಲ್ಲ. ಯಾವ್ದೇ ಕೆರೆ ಕಟ್ಟೆ ಹೊಡೆದಾಕೋರು ಅವನ್ನೇ ಹಿಡ್ಕೊಬೇಕು. ಪೊಲೀಸ್ ಇಲಾಖೆ ಅವ್ರಿಗೆ ಫೈನ್ ಹಾಕ್ಬೇಕು. ಕೋರ್ಟ್ ತಗೊಂಡು ನಿಲ್ಸಿದಾಗ ಸರ್ಕಾರಿ ದುಡ್ಡಲ್ಲ, ಅದು ನಮ್ ದುಡ್ಡು ಅದು. ಹಾಗಾಗಿ ನೋಡಿ ಪಾಪ ಈ ರೀತಿ ವ್ಯವಸ್ಥೆ. ಅಲ್ಲ ರೀ, ನೀವೊಂದು ಪರಿಜ್ಞಾನ ಬೇಡ್ರಿ ನಿಮ್ಗೆ. KEB ಇಲಾಖೆಯವ್ರೆ ನಿಮ್ಗೆ ಪ್ರತಿನಿತ್ಯ ಹಿಂಗೆ ಓಡಾಡ್ತೀರ ನೀವು. ನಾವೇನೋ ಸುದ್ದಿ ಅದ್ರಲ್ಲಿ ನನ್ ಕಂಡ್ರಂತೂ ಆಗೋದಿಲ್ಲ ನಿಮ್ಗೆ. ಬಂದು ನಾಗರಾಜ್ ಕಂಡ್ರೆ ನಿಮ್ಗೆ ಎಲ್ಲೆಲ್ಲ ಉರಿ ಬಂದ್ಬಿಡ್ತಾರೆ ಕೆಲವೊಂದು ಇಲಾಖೆಯವ್ರಿಗೆ. ಹಾಗಾಗಿ ಯಾಕೆ ಕ್ಯಾಕಸ್ ಮಕ್ಕಳು ಸುದ್ದಿ ಮಾಡ್ತೀವಲ್ಲ, ನೀವು ಮಾಡಿದ್ರೆ ಕೆಲಸಗಳನ್ನ ಜನಗಳು ಉಗಿತಾರಲ್ಲ, ಹಾಗಾಗಿ ನಿಮ್ಗೆ ನಮ್ ಕಂಡ್ರೆ ಆಗಲ್ಲ. 2 ಕಂಬ ಹಂಗೆ ಆಗಿರೋದು. ಇದು ಬೇಗ ರೆಡಿ ಮಾಡಬೇಕು, ಇಲ್ಲಾಂದ್ರೆ ನಿಮ್ಮ KEB ವೆಬ್ಸೈಟ್ಗಳಿಗೆ ನಿಮ್ಮ ಯಾರು ಮೇಲಧಿಕಾರಿ ಇದಾರೆ ನಾವು ಅವ್ರ ಒಂದು ಮೇಲ್ ಐಡಿ ಕೂಡ ನಾನು ಕಳಿಸ್ತೀನಿ. ನೀವೇನು ರಾಜ್ಯ ಹೆದ್ದಾರಿನ, ಅದು ಗಣ್ಯಾತಿ ಗಣ್ಯರಿರುವಂತ ಒಂದು ಜನಪ್ರತಿನಿಧಿ ಇರುವಂತ ಏರಿಯಾ ಇದು ನೋಡಿ. ಈ ತರ ದೊಡ್ಡ 12 ವೀಲ್ಗಳೆಲ್ಲ ಓಡಾಡುತ್ತೆ. ಆಯ್ತಾ? ಯಾರು ಅದನ್ನ ಅವಘಡ ಮಾಡ್ತಾರೆ, ಹಾನಿ ಮಾಡ್ತಾರೆ, ಅವ್ರ ಕೈಲೇ ಕಟ್ಟಿಸ್ಬೇಕು. ನಮ್ ದುಡ್ಡು ಯಾಕ್ರಿ ಕಟ್ಟಬೇಕು? ಯಾವನ ಬಂದು ಹೊಡೆದಾಕ್ಬಿಟ್ಟು ಹೋಗ್ತಾನೆ, ಯಾವನ ಬಂದು ಕಿತ್ತಾಕ್ಬಿಟ್ಟು ಹೋಗ್ತಾನೆ. ನಿರಪರಾಧಿಯಾಗಿ ಸಾರ್ವಜನಿಕ ದುಡ್ಡು ಯಾಕ್ರಿ ಕಟ್ಟಬೇಕು ರಿಪೇರಿ ಮಾಡಕ್ಕೆ? ಅಲ್ಲ, ಒಂದ್ ಸಣ್ಣ ಕೆಲಸ ಮಾಡಕ್ಕೆ ಯೋಗ್ಯತೆ ಇರೋದಂತ KEB ಇಲಾಖೆಯವ್ರು ನೀವು
ದಿನ ಬೆಳಗ್ಗೆ ಇಲ್ಲೇ ಓಡಾಡ್ತೀರ, ನಿಮ್ ಕಣ್ ಕಾಣ್ತಲ್ಲ ಹೋಗ್ಲಿ. ಜನಪ್ರತಿನಿಧಿಗಳು ಕೋರ್ಟ್ ಮುಂಭಾಗ ಇರೋಂಥದ್ದು ಇದು. ನಾಚಿಕೆ ಆಗಬೇಕು ನಿಮಗೆ. ನಿಮ್ಮ KB ಇಲಾಖೆ ಏನ್ರಿ ಕೆಲಸ ಮಾಡ್ತೀರಾ ನೀವು ಫ್ಯಾನ್ ಕೆಳಗಡೆ ಕೂತ್ಕೊಂಡು? ಇದನ್ನ ನಿಮ್ಮ ಎಲ್ಲ KB ಇಲಾಖೆಯ ವೆಬ್ಸೈಟ್ ಕೂಡ ಕಳಿಸ್ತೀನಿ. ಮತ್ತೆ ನಿಮ್ಮ ಯಾವುದು ರಾಜ್ಯ ಹೆದ್ದಾರಿ ಪ್ರಾಧಿಕಾರ ಏನಿದೆ, ನೀವೇನು ಮೇಂಟೈನ್ ಮಾಡ್ತಾ ಇದ್ದೀರಾ, ಎಲೆಕ್ಟ್ರಿಸಿಟಿ ಮೇಂಟೈನ್ ಮಾಡ್ತಾ ಇದ್ದೀರಾ, ಅವರು ಕೂಡ ನಾನು ಕಳಿಸ್ತೀನಿ ಇದನ್ನ. ಯಾರ ಮೇಲೆ ಬಿದ್ದರೆ ಸಾಯಿದು ನೋಡಿ, ಅಲ್ಲಾಡ್ತಾ ಇದೆ ಗಾಡಿ, ಬರೀ ಗಾಳಿ ಬಂದ್ರೆ ಅಲ್ಲಾಡ್ತಲ್ರಿ ಅದು. ಎರಡು ಕಂಬನ ಹಂಗೆ ಆಗಿದೆ. ಏನೋ ನಿಮ್ಮ ಪುಣ್ಯಕ್ಕೆ ಲೈಟ್ ಬರ್ತಾ ಇದೆಯಾ? ಎಲ್ಲ ಬರುತ್ತೆ ಫುಲ್ಲು ಅಥವಾ ಅರ್ಧಂಬರ್ಧ? ನೋಡಿ ಒಳ್ಳೆ ಕೆಲಸ ಮಾಡೋದು ನಾವ್ಯಾಕೆ ಹೊಗಳ್ತೀವಿ ಹೇಳಿ? ಕಂಬನ ತೆರವು ಮಾಡಿ ಇಲ್ಲಾಂದ್ರೆ ರೆಡಿ ಮಾಡಿ ಅದನ್ನ. ನೋಡಿ ಆ ಕಂಬನ ಹಂಗೆ ಆಗಿದೆ. ಸಾವಿರಾರು ವೆಹಿಕಲ್ ಓಡಾಡುತ್ತೆ ನೋಡಿ ಹೆಂಗಿದೆ ಇದು. ಓಲೆ ನೆಟ್ಗೆ ಹಾಕಿದ್ರೆ ನೀವು ನೋಡಿ ಹೆಂಗಿದೆ ಇಲ್ಲಿ. ಎಲ್ಲ ವೈರಿಂಗ್ ಎಲ್ಲ ಹೊರಗಡೆ ಬಿಟ್ಕೊಂಡು ಯಾರನ್ನ ಮಕ್ಕಳು ಗೊತ್ತಿಲ್ಲದವ್ರನ್ನ ದಾಟಬೇಕಾರೆ, ರಸ್ತೆ ದಾಟಬೇಕಾರೆ. ಮೇನ್ ಕೋರ್ಟ್ ಇದು. ಕೋರ್ಟ್ ಮುಂದೆನೇ ಈ ಥರ ಇದೆ ಅಂದರೆ ನಿಮ್ಮ ಕಾನೂನು ಯಾವುದಕ್ಕೆ ಎದುರಲ್ಲ ಅಂತ ಅರ್ಥ. ನೀವು ಕಾನೂನಿಗೆ ನೀವು ಯಾವುದಕ್ಕೆ ಎದುರಲ್ಲ ಅಂತ ಗೊತ್ತು. ಯಾವನ ಚೇಲಾಗಳು ಹಿಡ್ಕೊಂಡು ಟೆಂಡರ್ಗಳು ತೊಗೊಂಡ್ಬಿಡ್ತೀರಿ. ಸರ್ಕಾರ ಟೆಂಡರ್ಗಳು ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಮಧ್ಯೆ ಇಲ್ಲಿ ಗಿಡಗಳು ಬೇರೆ ಹಾಕ್ಬೇಕು, ಹಾಕಲ್ಲ. ಅದಿಂಗನ ಹಾಳಾಗೋಗ್ಲಿ. ಅಟ್ಲೀಸ್ಟ್ ಒಂದು ಕಂಬ ತೆರವು ಮಾಡಿದ್ರೆ ಮಾಡ್ರಿ. ಏನ್ರಿ ಮಾಡ್ತೀರಾ KB ಇಲಾಖೆ? ತಾಲೂಕು ಹೆಡ್ ಕ್ವಾರ್ಟರ್ ಅಲ್ರಿ ಇದು. ತಾಲೂಕು ಹೆಡ್ ಕ್ವಾರ್ಟರ್ ಹಿಂಗೆ ಅಂತಂದ್ರೆ 1 ವರ್ಷದಿಂದ ಇದೆ ಅಂತಲ್ಲ ಈ ಕಂಬ. 1 ವರ್ಷದಿಂದ ಈ ಕಂಬ ಇರೋದು. ನಾಚಿಕೆ ಆಗ್ಬೇಕು ನಿಮ್ಮ ಡಿಪಾರ್ಟ್ಮೆಂಟ್ಗಳಿಗೆ. ಸಂಬಂಧಪಟ್ಟಂತ ರಾಜ್ಯ ಹೆದ್ದಾರಿ ನೋಡ್ಕೊಳ್ಳೋಂಥವ್ರು ಮತ್ತೆ ಪುರಸಭೆ ವ್ಯಾಪ್ತಿಯಲ್ಲಿರುವಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಏನ್ರಿ ಮಾಡ್ತೀರಾ ನೀವು? ಹಗರಣಗಳು ಮಾಡಕ್ಕೆ ಮಾತ್ರ ಇದ್ದೀರಾ ನರಸೀಪುರದಲ್ಲಿ ನೀವು?